ಇವತ್ತಿನ ವಿಡಿಯೋದಲ್ಲಿ ನಿನ್ನೆಯಿಂದ ನಾನು ಸಂತಾನ ಫಲಕ್ಕಾಗಿ ಯಾರೆಲ್ಲ ಹಂಬಲಿಸ್ತಾ ಇದ್ದೀರೋ ಅಂಥವ್ರಿಗೆ ಉಪಯೋಗ ಆಗಲಿ ಅಂತ ಅಂದ್ಬಿಟ್ಟು ನಿನ್ನೆ ಮತ್ತು ಇವತ್ತು ಕೂಡ ನಾನು ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ. ಸಂತಾನ ಫಲಕ್ಕಾಗಿ ಪ್ರಯತ್ನ ಪಡ್ತಿರೋರು ಇನ್ನೂ ಯಾರಾದರೂ ಆ ವಿಡಿಯೋಗಳನ್ನ ನೋಡಿಲ್ಲ ಅಂತ ಅಂದರೆ ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಕೊಟ್ಟಿರ್ತೀನಿ, ಒಂದ್ಸಲಿ ಚೆಕ್ ಮಾಡಿ ನೋಡಿ. ಇನ್ನು ಈ ದಿನದ ಮಾಹಿತಿ ಪ್ರಕಾರ ಕಥೆಯ ಮೂಲಕ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಆ ಒಂದು ಭಗವಂತ ಒಬ್ಬೊಬ್ಬರಿಗೂ ಒಂದೊಂದು ಕಷ್ಟ ಅಂತ ಕೊಟ್ಟಿರ್ತಾರೆ. ಕೆಲವ್ರಿಗೆ ಮಕ್ಕಳಾಗಿಲ್ಲ ಅನ್ನೋ ಒಂದು ಚಿಂತೆ ಇರುತ್ತೆ, ಇನ್ನು ಕೆಲವರು ಒಳ್ಳೆ ಮಕ್ಕಳು ಹುಟ್ಲಿಲ್ವಲ್ಲ ಅಂತ ಚಿಂತೆ ಮಾಡ್ತಿರ್ತಾರೆ, ಇನ್ನು ಕೆಲವರಿಗೆ ಹುಟ್ಟಿದ ತಕ್ಷಣನೇ ಮಕ್ಕಳು ತೀರೋಗಿರ್ತಾರೆ. ಇದೆಲ್ಲ ಯಾವ ಜನ್ಮದ ಕರ್ಮನೋ ಗೊತ್ತಿಲ್ಲ. ನಮಗೆ ಯಾಕೆ ಭಗವಂತ ಇಂಥ ಕಷ್ಟಗಳನ್ನು ಕೊಡ್ತಾರೆ ಅಂತ ಯೋಚನೆ ಮಾಡ್ತಾ ಇರ್ತೀರಾ. ಈ ಒಂದು ಕಥೆಯನ್ನು ಕೇಳಿದ ಮೇಲೆ ನಿಮಗೆ ಇದಕ್ಕೆ ಉತ್ತರ ಗೊತ್ತಾಗುತ್ತೆ. ಇವಾಗ ನಮಗೆ ಮಕ್ಕಳಿಲ್ಲ ಅಂತ ದಯವಿಟ್ಟು ಯಾರೂ ಕೂಡ ಚಿಂತೆ ಮಾಡೋದಕ್ಕೆ ಹೋಗಲೇಬೇಡಿ. ಹಿಂದಿನ ಜನ್ಮದಲ್ಲಿ ಸಾಕಷ್ಟು ಪುಣ್ಯ ಮಾಡಿರ್ತೀರಾ, ನೀವು ಸಾಕಷ್ಟು ದಾನ ಧರ್ಮಗಳನ್ನು ಮಾಡಿರ್ತೀರಾ ಅಂತ ಅಂದರೆ ನೀವು ಯಾವುದೇ ರೀತಿಯ ಸ್ವಾರ್ಥಿ ಇಲ್ಲದೆ ನನಗೆ ಅಂತ ಏನೂ ಬೇಡ, ಭಗವಂತ ಕೊಟ್ಟಿರೋದು ಒಂದು ಭಕ್ತಿನೋ ನೆಮ್ಮದಿನೋ ಅಷ್ಟೇ ಸಾಕು ನನಗೆ ಅಂತ ಅಂದ್ಕೊಂಡಿರ್ತೀರ. ಇದೆಲ್ಲನೂ ಕೂಡ ನೀವು ದಾನ ಮಾಡಿರ್ತೀರ, ಯಾರನ್ನು ಕೂಡ ನೋಯಿಸಿರೋದಿಲ್ಲ, ಯಾವುದೇ ರೀತಿ ತೊಂದರೆ ಕೊಟ್ಟಿರೋದಿಲ್ಲ. ಹಾಗಾಗಿ ಈ ಜನ್ಮದಲ್ಲಿ ಮಕ್ಕಳು ಇರೋದಿಲ್ಲ ಅಷ್ಟೇ. ದಯವಿಟ್ಟು ಯಾರೂ ಕೂಡ ಚಿಂತೆ ಮಾಡೋದಕ್ಕೆ ಹೋಗಬೇಡಿ. ನೀವು ಸಮಾಧಾನ ಮಾಡ್ಕೊಳ್ಳಿ, ಖುಷಿ ಪಡಿ. ಹೋದ ಜನ್ಮದಲ್ಲಿ ನಿಮ್ಮ ಒಂದು ಜೀವನನ ತುಂಬ ಚೆನ್ನಾಗಿ ಕಳೆದಿರ್ತೀರ. ಹಾಗೆ ಮಕ್ಕಳು ಇರೋವಂಥವ್ರು ಕೂಡ ಅಷ್ಟೇ, ಕೆಟ್ಟ ಮಕ್ಕಳು ಹುಟ್ಟಿದ್ರು ಅಂತ ಯೋಚನೆ ಮಾಡಬೇಡಿ. ಹುಟ್ಟುವಾಗ ಎಲ್ಲರೂ ಒಳ್ಳೆಯವರಾಗೇ ಇರ್ತಾರೆ. ಸಮಯ ಸಂದರ್ಭ ಆ ಒಂದು ವಾತಾವರಣ ಅನ್ನೋದು ಕೆಟ್ಟ ದಾರಿಲಿ ಹೋಗೋ ರೀತಿ ಮಾಡಿರುತ್ತೆ. ಇದು ಕೂಡ ಅಷ್ಟೇ, ನಮ್ಮ ಕರ್ಮದ ಫಲ ಅಂತಲೇ ತಿಳ್ಕೊಳ್ಳಿ. ಸಾಧ್ಯವಾದಷ್ಟು ಅವ್ರನ್ನ ಬದಲಾಯಿಸೋದಕ್ಕೆ ಪ್ರಯತ್ನ ಮಾಡಿ. ಪ್ರತಿಯೊಂದಕ್ಕೂ ದೇವರನ್ನು ದೂಷಿಸೋ ಬದಲು ಇದೆಲ್ಲ ನಾವೇ ಮಾಡ್ಕೊಂಡಿರೋದು ಅಂತ ತಿಳ್ಕೊಬೇಕು. ಈ ಜನ್ಮದಲ್ಲೇ ಆಗಿರ್ಬೋದು, ಹಿಂದಿನ ಜನ್ಮದಲ್ಲೇ ಆಗಲಿ, ನಾವೇನು ಕೊಟ್ಟಿರ್ತೀವಿ ಬೇರೆಯವ್ರಿಗೆ ಅದೇ ನಮಗೆ ಸಿಗೋದು. ಅದನ್ನು ನಾವು ಅನುಭವಿಸ್ಲೇಬೇಕು. ಹಿಂದಿನ ಜನ್ಮದಲ್ಲಿ ಏನಾಗಿತ್ತೋ ನಮಗಂತೂ ಗೊತ್ತಿಲ್ಲ. ಈ ಜನ್ಮದಲ್ಲಿ ನಾವು ಇದನ್ನೆಲ್ಲ ತಿಳ್ಕೊತಾ ಇದ್ದೀವಿ ಅಲ್ವಾ. ಈಗ ಸಿಕ್ಕಿರುವ ಜೀವನ ಚೆನ್ನಾಗಿ ಕಳೆಯೋಣ, ಒಳ್ಳೆ ರೀತಿಲಿ ಬದುಕೋಣ. ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ, ಇದು ಹಿರಿಯರು ಹೇಳೋ ಒಂದು ಮಾತು. ಹಾಗೆ ನಮ್ಮ ಕಾರ್ಯಗಳ ಜೊತೆಗೆ ಆಲೋಚನೆಗಳು, ನಾವು ಆಡೋ ಮಾತು ಸಹ ತಕ್ಕಂತೆ ಫಲ ನಮಗೆ ಸಿಗುತ್ತೆ. ನಮ್ಮ ಯೋಚನೆಗಳು ಬೇರೆಯವ್ರಿಗೆ ಗೊತ್ತಾಗೋದಿಲ್ಲ ಅಂತ ನಾವು ಅಂದ್ಕೊಂಡಿರ್ತೀವಿ, ಆದರೆ ಚಿತ್ರಗುಪ್ತನಿಗೆ ಎಲ್ಲನೂ ಕೂಡ ಗೊತ್ತಾಗುತ್ತೆ. ಹಾಗಾಗಿನೇ ಕಾಯ ವಾಚ ಮನಸ್ಸ ಪರಿಶುದ್ಧರಾಗಿ ಒಳ್ಳೊಳ್ಳೆ ಕೆಲಸನ ಮಾಡಬೇಕು, ಒಳ್ಳೆ ಚಿಂತನೆ ಆಲೋಚನೆಗಳನ್ನು ಮಾಡಬೇಕು, ಸದಾ ಆ ಭಗವಂತನ ಧ್ಯಾನ ಮಾಡಬೇಕು. ನಾನು ಆಗಲೇ ಹೇಳ್ದಂಗೆ ಹುಟ್ಟಿದ ತಕ್ಷಣವೇ ಮಕ್ಕಳು ತೀರೋಗ್ಬಿಟ್ಟಿರ್ತಾರೆ. ಇದೆಲ್ಲ ಯಾವ ಜನ್ಮದ ಕರ್ಮನೋ, ನಮ್ಗೆ ಯಾಕೆ ಭಗವಂತ ಇಂಥ ಕಷ್ಟಗಳನ್ನು ಕೊಡ್ತಾರೆ ಅಂತ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಈ ಒಂದು ಕಥೆಯನ್ನು ಕೇಳಿದ ಮೇಲೆ ನಿಮಗಿದಕ್ಕೆ ಉತ್ತರ ಗೊತ್ತಾಗುತ್ತೆ. ನೀವಾಗ ಆ ಕಥೆಯನ್ನು ಕೇಳೋಣ. ತುಂಬಾ ಚೆನ್ನಾಗಿದೆ ಕತೆ, ಯಾರು ಕೂಡ ಸ್ಕಿಪ್ ಮಾಡ್ದಂಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಒಂದೂರಲ್ಲಿ ಒಬ್ಬ ಬ್ರಾಹ್ಮಣ ದಂಪತಿಗಳಿರ್ತಾರೆ. ಅವ್ರ ಹೆಸ್ರಿಗಷ್ಟೇ ಬ್ರಾಹ್ಮಣರಾಗಿರ್ತಾರೆ, ಆದರೆ ಯಾವುದೇ ಧರ್ಮ ಕರ್ಮದ ಆಚರಣೆಗಳನ್ನು ಪೂಜೆಗಳನ್ನು ಏನೂ ಕೂಡ ಮಾಡ್ತಾ ಇರೋದಿಲ್ಲ. ಹೊಟ್ಟೆಪಾಡಿಗೆ ಯಾವುದೋ ಒಂದು ಕೆಲಸ ಮಾಡಿಕೊಂಡು ಜೀವನ ನಡೆಸ್ತಾ ಇರ್ತಾರೆ. ಮದುವೆ ಆಗಿ ಕೆಲವು ವರ್ಷಗಳೇ ಆಗಿರುತ್ತೆ, ಆದರೂ ಕೂಡ ಮಕ್ಕಳು ಇರೋದಿಲ್ಲ. ಹೀಗೆ ಕೆಲವು ದಿನಗಳು ನಂತರ ಹೆಂಡತಿ ಗರ್ಭಿಣಿ ಆಗ್ತಾರೆ. ಆಗ ಹೆಂಡತಿ ಗಂಡನ ಹತ್ತಿರ ಹೇಳ್ತಾರೆ, ಇನ್ನು ನಮ್ಮ ಸಂಸಾರ ದೊಡ್ಡದಾಗ್ತಾ ಇದೆ, ಬೆಳೀತಾ ಇದೆ, ಇನ್ನು ನೀವು ಈ ರೀತಿ ಇದ್ದರೆ ಆಗೋದಿಲ್ಲ, ಏನಾದರೂ ಒಂದು ಕೆಲಸನ ಹುಡ್ಕೊಳ್ಳಿ, ಖರ್ಚು ವೆಚ್ಚ ಎಲ್ಲ ಹೆಚ್ಚಾಗ್ತಾ ಇದೆ ಅಂತ ಹೇಳ್ತಾಳೆ. ಇದು ಅವನಿಗೂ ಕೂಡ ಸರಿ ಅನಿಸುತ್ತೆ. ಆಮೇಲೆ ಅವರು ಸಂಪಾದನೆ ಮಾಡೋ ಸಲುವಾಗಿ ಹಳ್ಳಿಗಳು ಪೇಟೆಗಳು ಈ ಥರ ಎಲ್ಲ ಕಡೆ ಓಡಾಡಿಕೊಂಡು ಒಂದಿಷ್ಟು ಕೆಲಸ ಮಾಡೋದು, ಸಂಪಾದನೆ ಮಾಡಿಕೊಂಡು ಮನೆಗೆ ಬರೋದು, ಅವ್ರ ಜೀವನ ನಡೀತಾ ಇರುತ್ತೆ. ಒಂದ್ಸಲ ಹೀಗೆ ಆ ವ್ಯಕ್ತಿ ಮನೆಗೆ ಬರುವಾಗ ದಾರಿ ಬದಿಯಲ್ಲಿ ಒಂದು ಗುರುಕುಲವನ್ನು ನೋಡ್ತಾರೆ. ಗುರುಕುಲವನ್ನು ನೋಡಿದ ತಕ್ಷಣ ಅವನಿಗೆ ಒಂದು ರೀತಿಯಲ್ಲಿ ಸೆಳೆತ ಶುರು ಆಗುತ್ತೆ. ಒಂದ್ಸಲ ಹೋಗ್ಬಿಟ್ಟು ನೋಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಗುರುಕುಲದ ಒಳಗಡೆ ಹೋಗ್ತಾರೆ. ಅಲ್ಲಿ ಗುರುಗಳು ವೇದ ಉಪನಿಷತ್ತು ಇದನ್ನೆಲ್ಲ ಬೋಧನೆ ಮಾಡ್ತಾ ಇರ್ತಾರೆ. ತುಂಬ ಜನ ಶಿಷ್ಯರಿರ್ತಾರೆ. ಅದನ್ನೆಲ್ಲ ನೋಡಿ ನಾನು ಕೂಡ ಇಲ್ಲಿ ಏನಾದರೂ ಸ್ವಲ್ಪ ಕಲಿಬೇಕು ಅಂತ ಹೇಳಿ ಗುರುಗಳು ಇರೋ ಕಡೆ ಹೋಗ್ಬಿಟ್ಟು, ಸ್ವಾಮಿ ನನಗೂ ಕೂಡ ಸ್ವಲ್ಪ ವಿದ್ಯೆ ಕಲಿಸಿ, ಯಾವುದಾದ್ರೂ ಒಂದು ಮಂತ್ರ ಉಪದೇಶ ಮಾಡಿ, ನಾನು ಅದನ್ನು ನಿತ್ಯ ಹೇಳಿಕೊಂಡು ಏನಾದರೂ ಜೀವನೋಪಾಯಕ್ಕೆ ಉಪಯೋಗಿಸ್ಕೊಳ್ತೀನಿ ಅಂತ ಕೇಳ್ತಾನೆ. ಆಗ ಗುರುಗಳು ಮಹಾಜ್ಞಾನಿಗಳು ತಪಸ್ವಿಗಳಾಗಿರ್ತಾರೆ. ಆ ಗುರುಗಳು ಅವರು ಈ ವ್ಯಕ್ತಿಗೆ ಒಂದು ಮಾತನ್ನು ಹೇಳ್ತಾರೆ, ಆಯಿತು ನಿನಗೆ ನಾನು ಎಲ್ಲ ಥರ ವಿದ್ಯೆಯನ್ನು ಕಲಿಸ್ಕೊಡ್ತೀನಿ,
ಆದರೆ ನಾನು ಹೇಳಿದ ಮಾತನ್ನು ನೀನು ಕೇಳಬೇಕು, ಇಲ್ಲ ಅನ್ನಬಾರ್ದು ಅಂತ ಹೇಳ್ತಾರೆ. ಆಗ ಆ ವ್ಯಕ್ತಿ ಆಯಿತು ಮಾಡ್ತೀನಿ ಅಂತ ಹೇಳಿ ನಮಸ್ಕಾರ ಮಾಡ್ಕೊಳ್ತಾರೆ. ಗುರುಗಳು ಮಂತ್ರೋಪದೇಶ ಮಾಡ್ತಾರೆ. ಇವರು ಕೂಡ ಪ್ರತಿನಿತ್ಯ ಕಲಿಯೋದಕ್ಕೆ ಹೋಗ್ತಾರೆ. ಒಂದಿನ ಆ ಗುರುಗಳು ಹೇಳ್ತಾರೆ, ನಿನ್ನ ಪತ್ನಿ ಇವಾಗ ಗರ್ಭಿಣಿ ಆಗಿದ್ದಾರೆ ಅಲ್ವಾ, ಇನ್ನು ಕೆಲವೇ ತಿಂಗಳಲ್ಲಿ ನಿನಗೆ ಗಂಡು ಮಗು ಆಗುತ್ತೆ. ಆ ಮಾತನ್ನು ಕೇಳಿ ಆ ವ್ಯಕ್ತಿಗೆ ತುಂಬಾ ಖುಷಿ ಆಗುತ್ತೆ. ಆಗ ಗುರುಗಳು ಹೇಳ್ತಾರೆ, ಆ ಮಗು ಹುಟ್ಟಿದ ತಕ್ಷಣ ನೀನು ನನಗೆ ಒಪ್ಪಿಸ್ಬೇಕು ಅಂತ ಕೇಳ್ತಾರೆ. ಗುರುಗಳ ಮಾತನ್ನು ಕೇಳಿ ಒಪ್ಕೊಳ್ಬೇಕಾ ಅಥವಾ ಬೇಡವಾ ಅಂತ ತುಂಬಾ ಗೊಂದಲ ಆಗುತ್ತೆ ಅವನಿಗೆ. ಸರಿ, ಮನೆಗೆ ಹೋಗ್ಬಿಟ್ಟು ನನ್ನ ಹೆಂಡ್ತಿಗೂ ಕೂಡ ಒಂದು ಮಾತನ್ನು ಹೇಳಿ ನಾನು ಆಮೇಲೆ ಬಂದು ನಿಮಗೆ ಹೇಳ್ತೀನಿ ಅಂತ ಹೇಳ್ತಾನೆ. ಆಮೇಲೆ ಮನೆಗೆ ಬಂದ್ಬಿಟ್ಟು ತನ್ನ ಹೆಂಡತಿಯ ಹತ್ತಿರ ಈ ವಿಚಾರ ಹೇಳ್ತಾರೆ. ಮೊದಲಿಗೆ ಅವಳಿಗೆ ಸ್ವಲ್ಪ ಗಾಬರಿ ಆಗುತ್ತೆ. ಆದರೂ ಕೂಡ ಗುರುಗಳ ಹತ್ತಿರ ನಮ್ಮ ಮಗು ಬೆಳೆಯೋದ್ರಿಂದ ಒಳ್ಳೆ ಜ್ಞಾನಿ ಆಗ್ತಾನೆ ಅಂತ ಅಂದ್ಕೊಂಡು ಒಪ್ಕೊಳ್ತಾರೆ. ಆಮೇಲೆ ಇಬ್ಬರು ಕೂಡ ಒಪ್ಕೊಳ್ತಾರೆ. ಸ್ವಲ್ಪ ದಿವಸ ಕಳೆಯುತ್ತೆ. ಆಕೆಗೆ ಗುರುಗಳು ಹೇಳ್ದಂಗೆ ಮುದ್ದಾದ ಒಂದು ಗಂಡು ಮಗು ಆಗುತ್ತೆ. ಆ ಒಂದು ಮಗುನ ನೋಡಿಬಿಟ್ಟು ಸ್ವರ್ಗನೇ ಕೈಗೆ ಸಿಕ್ಕೋ ಅಷ್ಟು ಖುಷಿ ಆಗುತ್ತೆ ಅವ್ರಿಗೆ. ಏಕೆಂದರೆ ಮದುವೆ ಆಗಿ ಇಷ್ಟು ವರ್ಷ ಆದರೂ ಕೂಡ ಮಕ್ಕಳಿರೋದಿಲ್ಲ. ಇದು ಮೊದಲನೇ ಮಗು ಅವ್ರಿಗೆ ಗುರುಗಳು ಹೇಳಿದ ಮಾತು ನೆನಪಾಗುತ್ತೆ. ಕೊಟ್ಟ ಮಾತಿಗೆ ತಪ್ಪಬಾರ್ದು ಅಂತ ಹೇಳಿಬಿಟ್ಟು ಮಗುನ ಎತ್ಕೊಂಡು ಗುರುಕುಲಕ್ಕೆ ಬಂದು ಆ ಗುರುಗಳಿಗೆ ಮಗುವನ್ನು ಕೊಡ್ತಾರೆ. ಆಗ ಆ ಗುರುಗಳು ಏನು ಮಾಡ್ತಾರೆ ಅಂತ ಅಂದರೆ, ಆ ಕ್ಷಣನೇ ಆ ಮಗುನ ತೊಗೊಂಡೋಗ್ಬಿಟ್ಟು ಗುಂಡಿನ ತೋಡಿ ಆ ಮಗುನ ಅದರಲ್ಲಿ ಮುಚ್ಚಾಕ್ಬಿಡ್ತಾರೆ. ಗಂಡ ಹೆಂಡತಿ ತಮ್ಮ ಮಗುವಿನ ಸ್ಥಿತಿ ನೋಡಿ ತುಂಬಾ ದುಃಖ ಆಗುತ್ತೆ. ಎಂಥ ಕೆಲಸ ಮಾಡಿಬಿಟ್ರು ಇವರು. ಇಷ್ಟು ವರ್ಷ ಆದಮೇಲೆ ಹುಟ್ಟಿದಂಥ ಮಗು ಇದು, ಬಂಗಾರದಂಥ ಮಗು, ಎಷ್ಟು ಮುದ್ದಾಗಿತ್ತು. ನಮ್ಮ ಕೈಯಾರೆ ಇಂಥ ಕೆಲಸ ಮಾಡಿಬಿಟ್ವಲ್ಲ, ಯಾಕೆ ಗುರುಗಳು ಮಾಡಿದ್ರು ಈ ಥರ ತುಂಬಾ ದುಃಖ ಪಡ್ತಾರೆ. ಆಮೇಲೆ ಮತ್ತೆ ಸಮಾಧಾನ ಮಾಡಿಕೊಂಡು ಮನೆಗೆ ಹಿಂದಿರುಗ್ತಾರೆ. ಆಗ ಮತ್ತೆ ಗುರುಗಳು ಅವ್ರನ್ನ ತಡೆದು, ಇನ್ನು ಕೆಲವೇ ತಿಂಗಳಲ್ಲಿ ನಿನ್ನ ಹೆಂಡತಿ ಮತ್ತೆ ಗರ್ಭಿಣಿ ಆಗ್ತಾರೆ, ಮತ್ತೆ ಇನ್ನೊಂದು ಗಂಡು ಮಗು ಹುಟ್ಟುತ್ತೆ, ಆ ಮಗುವನ್ನು ನೀನು ತಂದು ನನಗೊಪ್ಪಿಸ್ಬೇಕು ಅಂತ ಹೇಳ್ತಾರೆ. ತುಂಬಾ ದುಃಖದಲ್ಲಿರೋ ಅವರು ಆಯಿತು ಅಂತ ಹೇಳಿಬಿಟ್ಟು ಆ ಮಾತಿಗೆ ಒಪ್ಕೊಂಡು ಮತ್ತೆ ಮನೆಗೆ ಬರ್ತಾರೆ. ಸ್ವಲ್ಪ ದಿನ ಕಳೆಯುತ್ತಿದ್ದಂಗೆ ಆಕೆ ಮತ್ತೆ ಗರ್ಭಿಣಿ ಆಗಿ ಮತ್ತೆ ಇನ್ನೊಂದು ಗಂಡು ಮಗು ಹುಟ್ಟುತ್ತೆ. ಆ ಮಗುನೂ ಕೂಡ ತುಂಬಾ ಸುಂದರವಾಗಿರುತ್ತೆ. ಆ ಮಗುನ ನೋಡಿಬಿಟ್ಟು ಆಕೆಯ ದುಃಖ ಎಲ್ಲನೂ ಕೂಡ ಮರ್ತೋಗುತ್ತೆ. ಆದರೆ ಗುರುಗಳಿಗೆ ಕೊಟ್ಟಂಥ ಮಾತು ನೆನಪಾಗುತ್ತೆ. ನಾವೇನಾದರೂ ಮಾತು ಮೀರೋದ್ರೆ ಮೊದಲೇ ಅವರು ತುಂಬಾ ಜ್ಞಾನಿಗಳು, ಏನಾದರೂ ಶಾಪ ಕೊಟ್ಬಿಟ್ರೆ ಏನು ಮಾಡೋದು ಅಂತ ಹೆದರ್ಕೊಂಡು ಮತ್ತೆ ಆ ಮಗುನ ತೊಗೊಂಡು ಬಂದು ಗುರುಗಳಿಗೆ ಒಪ್ಪಿಸ್ತಾರೆ. ಗುರುಗಳು ಸ್ವಲ್ಪ ಹೊತ್ತು ಪುನಃ ದೃಷ್ಟಿಸಿ ನೋಡಿ ಇನ್ನೊಂದು ಗುಂಡಿ ತೋಡ್ಬಿಟ್ಟು ಆ ಮಗುನ ಅಲ್ಲಿ ಹಾಕಿ ಮುಚ್ಚಿಬಿಡ್ತಾರೆ. ಈ ಸಲ ಕೂಡ ಈ ರೀತಿ ಮಾಡೋದನ್ನು ಗಂಡ ಹೆಂಡತಿಗೆ ತುಂಬಾ ಕೋಪ ಬರುತ್ತೆ. ಆ ಗುರುಗಳ ಮೇಲೆ ತುಂಬಾ ಕೂಗಾಡಿ ಜಗಳ ಮಾಡಿಕೊಂಡು ಗೋಳಾಡಿ ನೋವಿನಿಂದ ಆ ನೋವನ್ನು ಕೂಡ ಸಹಿಸ್ಕೊಂಡು ಅಳ್ತಾ ಮನೆಗೆ ವಾಪಸ್ ಬರ್ತಾರೆ. ಮತ್ತೆ ಆ ಗುರುಗಳು ಏನು ಮಾಡ್ತಾರೆ, ಅವ್ರನ್ನ ತಡೆದು ನಿಮಗೆ ಇನ್ನೂ ಸ್ವಲ್ಪ ದಿನ ಆದಮೇಲೆ ಮತ್ತೆ ಇನ್ನೊಂದು ಗಂಡ್ಮಗು ಆಗುತ್ತೆ, ಮತ್ತೆ ನೀವು ಆ ಮಗುನ ತಂದು ಒಪ್ಪಿಸ್ಬೇಕು ಅಂತ ಹೇಳ್ತಾರೆ. ಈ ಸಲ ಅಂತೂ ಅವ್ರಿಗೂ ಕೂಡ ಒಂದು ಮೊಂಡ ಧೈರ್ಯ ಬರುತ್ತೆ. ಏಕೆಂದರೆ ಪೆಟ್ಟು ಮೇಲೆ ಪೆಟ್ಟು ತಿಂತಾ ಇದ್ದರೆ ಆ ವ್ಯಕ್ತಿ ಯಾವುದಕ್ಕೂ ಹೆದರೋದಿಲ್ಲ. ಆ ರೀತಿ ಮೊಂಡ ಧೈರ್ಯ ಬಂದ್ಬಿಡುತ್ತೆ. ಈ ಸಲನೂ ಕೂಡ ಗುರುಗಳು ಹೇಳ್ದಂಗೆ ಮೂರನೇ ಮಗು ಕೂಡ ಅವ್ರಿಗೆ ಗಂಡು ಮಗುನೇ ಆಗುತ್ತೆ. ತುಂಬಾ ಮುದ್ದಾಗಿರುತ್ತೆ. ಆದರೆ ಈ ಸಲ ಅವರು ಮಗುನ ಗುರುಕುಲಕ್ಕೆ ಕರ್ಕೊಂಡು ಹೋಗೋದಿಲ್ಲ, ಆ ಗುರುಗಳಿಗೂ ಕೂಡ ಒಪ್ಸೋದಿಲ್ಲ. ಆ ಮಗುನ ನೋಡಿಕೊಂಡು ಸಾಕೊಂಡು ತುಂಬಾ ಖುಷಿಯಾಗಿರ್ತಾರೆ. ಆದರೆ ಆ ಗುರುಗಳೇ ಇವರನ್ನು ಹುಡ್ಕೊಂಡು ಇವ್ರ ಮನೆಗೆ ಬರ್ತಾರೆ. ಏನು ಮಾಡ್ತಾ ಇದ್ದೀರಾ ನೀವು, ನಾನು ನಿಮ್ಗೆ ಏನು ಹೇಳಿದ್ದೆ, ಮಗುನ ತೊಗೊಂಡು ಬಂದು ನನಗೆ ಒಪ್ಪಿಸ್ಬೇಕು ಅಂತ ಹೇಳಿರಲಿಲ್ವಾ, ನೀವು ಯಾಕೆ ಈ ಮಗುನ ಕರ್ಕೊಂಡು ಬರಲಿಲ್ಲ ಅಂತ ಕೇಳ್ತಾರೆ. ಆಗ ಆ ಗಂಡ ಹೆಂಡತಿ ಇಬ್ಬರು ಹೇಳ್ತಾರೆ, ತುಂಬ ದುಃಖದಿಂದ ಹೇಳ್ತಾರೆ, ನಮಗೆ ಮದುವೆ ಆಗಿ ಎಷ್ಟೋ ವರ್ಷ ಮಕ್ಕಳಿರಲಿಲ್ಲ, ನಿಮ್ಮ ಆಶೀರ್ವಾದದಿಂದ ಮಗು ಆಯಿತು, ಆದರೆ ಆ ಮಗುನ ನೀವು ಆ ರೀತಿ ಮಾಡಿಬಿಟ್ರಿ, ಅದಕ್ಕೆ ನಾವು ಹೆದರ್ಕೊಂಡು ಮಗುನ ಕರ್ಕೊಂಡು ಬರಲಿಲ್ಲ ಅಂತ ಹೇಳ್ತಾರೆ. ಆಗ ಗುರುಗಳು ಹೇಳ್ತಾರೆ, ನೋಡು ಮಗನೇ, ಯಾವುದೇ ಕಾರಣ ಇಲ್ಲದೆ ಯಾರಿಗೂ ಕೂಡ ನೋವು ಕೊಡೋದಿಲ್ಲ, ಹಾಗಾಗಿ ಈ ಮಗುನ ಕರ್ಕೊಂಡು ಆಶ್ರಮಕ್ಕೆ ಬಾ, ಎಲ್ಲ ವಿಚಾರನೂ ಗೊತ್ತಾಗುತ್ತೆ ಅಂತ ಹೇಳಿ ಹೊರಟೋಗ್ತಾರೆ. ಮಾರನೇ ದಿನ ತುಂಬ ಭಯ ಮತ್ತು ಆತಂಕದಿಂದ ಮಗುನ ಕರ್ಕೊಂಡು ಗುರುಗಳ ಹತ್ತಿರ ಹೋಗ್ತಾರೆ. ಆಗ ಗುರುಗಳು ಕೇಳ್ತಾರೆ, ಮಗುನ ಕೊಡಿ ಅಂತ. ಆದರೆ ಇವರು ಕೊಡೋದಿಲ್ಲ, ತುಂಬಾ ಹೆದರ್ಕೊಂಡಿರ್ತಾರೆ. ಮತ್ತು ಎಲ್ಲಿ ಗುರುಗಳು ಅದೇ ರೀತಿ ಮಾಡಿಬಿಡ್ತಾರೋ ಅಂತ ಹೆದರ್ಕೊಂಡಿರ್ತಾರೆ. ಆಗ ಗುರುಗಳಿಗೆ ನಗು ಬರುತ್ತೆ. ಸರಿ ಆಯಿತು, ನನ್ನ ಹಿಂದೆ ಬನ್ನಿ ಅಂತ ಕರ್ಕೊಂಡೋಗ್ತಾರೆ. ಇಲ್ಲಿ ನಾನು ಏನೇ ಮಾಡಿದ್ರು ಏನೇ ನಡೆದ್ರು ನೀವು ಹೆದರ್ಕೋಬೇಡಿ, ಭಯನೂ ಪಡಬೇಡಿ, ನೀವು ಅದನ್ನು ಗಮನದಲ್ಲಿಟ್ಕೊಂಡು ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ಮತ್ತೆ ಕೇಳಿಸ್ಕೊಳ್ಳಿ ಅಂತಲೂ ಹೇಳ್ತಾರೆ.
ಆಯಿತು ಅಂತ ಹೇಳಿ ಧೈರ್ಯ ಮಾಡಿ ಮಗುನ ಗುರುಗಳ ಕೈಗೆ ಕೊಡ್ತಾರೆ. ಗುರುಗಳು ಏನು ಮಾಡ್ತಾರೆ, ಮೊದಲು ಆ ಎರಡೂ ಮಕ್ಕಳನ್ನು ಮಣ್ಣು ಮಾಡಿರ್ತಾರಲ್ಲ, ಆ ಎರಡು ಸಮಾಧಿಗಳ ಮಧ್ಯದಲ್ಲಿ ಒಂದು ಬಟ್ಟೆನ ಹಾಕ್ಬಿಟ್ಟು ಈ ಮಗುನ ಅಲ್ಲೇ ಮಲಗಿಸ್ತಾರೆ. ನೀವಿಲ್ಲಿ ನಿಶ್ಶಬ್ದವಾಗಿ ಇಲ್ಲಿ ಏನು ನಡೆಯುತ್ತೋ ಅದನ್ನು ಕೇಳಿಸ್ಕೊಳ್ಳಿ ಅಂತ ಹೇಳ್ತಾರೆ. ಇಲ್ಲಿಂದ ನಿಜಕ್ಕೂ ಒಂದು ರೋಚಕ ತಿರುವು ಇದೆ ಅಂತಲೇ ಹೇಳ್ಬೋದು. ನೀವು ಕೂಡ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಸಮಾಧಿಯ ಒಳಗಡೆ ಇರುವಂಥ ಆ ಎರಡೂ ಹಸುಗೂಸುಗಳು ಮಾತಾಡೋದಕ್ಕೆ ಶುರು ಮಾಡ್ತವೆ. ಆ ಗಂಡ ಹೆಂಡತಿ ಇಬ್ಬರು ಕಿವಿ ಕೊಟ್ಟು ಹತ್ತಿರ ಹೋಗಿ ಆ ಮಾತನ್ನು ಕೇಳಿಸ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಮೊದಲು ಮಣ್ಣು ಮಾಡಿದಂಥ ಎರಡು ಮಕ್ಕಳು ಮಾತಾಡೋದಕ್ಕೆ ಶುರು ಮಾಡ್ತವೆ. ಆ ಮಕ್ಕಳು ಮಾತು ಇವ್ರಿಗೆ ಕೇಳಿಸ್ತಾ ಇರುತ್ತೆ. ಎರಡನೇ ಮಗು ಮೊದಲನೇ ಮಗು ಹತ್ರ ಕೇಳುತ್ತೆ, ನೀನು ಯಾಕೆ ಇವ್ರಿಗೆ ಮಗ ಆಗಿ ಹುಟ್ಟಿದೆ ಅಂತ ಕೇಳುತ್ತೆ. ಆಗ ಆ ಮಗು ಹೇಳುತ್ತೆ, ಈ ನನ್ನ ತಂದೆ ಹಿಂದಿನ ಜನ್ಮದಲ್ಲಿ ನನ್ನ ಗೆಳೆಯನಾಗಿದ್ದ. ನನ್ನ ಸಂಪತ್ತನ್ನೆಲ್ಲ ದೋಚ್ಕೊಂಡು ನನಗೆ ಮೋಸ ಮಾಡಿ ನನ್ನ ಹಣ ಎಲ್ಲನೂ ಎತ್ಕೊಂಡು ಹೊರಟೋದ. ನನ್ನನ್ನು ದಿಕ್ಕೆಟ್ಟು ಹುಚ್ಚನಾಗಿ ತಿರುಗೋ ಥರ ಮಾಡ್ದ. ನಾನು ಬೀದಿಲಿ ಬಿದ್ದು ಸಾಯೋ ಹಾಗೆ ಮಾಡ್ದ. ಆ ಸಿಟ್ಟಿನಿಂದ ನಾನು ಈ ಜನ್ಮದಲ್ಲಿ ಇವ್ರ ಮಗನಾಗಿ ಹುಟ್ಬಿಟ್ಟು ಎಲ್ಲ ಹಣವನ್ನು ಖರ್ಚು ಮಾಡಿ ತಂದೆಗೆ ಕೆಟ್ಟ ಹೆಸರನ್ನು ತರಬೇಕು. ಇವನು ಕೂಡ ಅದೇ ರೀತಿ ಹುಚ್ಚನಾಗಿ ಮಾಡಿ ದೇಶಾಂತರ ಹೋಗೋ ರೀತಿಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ಈ ಸಾಧುಗಳು ಬಂದು ಎಲ್ಲನೂ ತಪ್ಪಿಸ್ಬಿಟ್ರು ಅಂತ ಹೇಳುತ್ತೆ. ಮತ್ತೆ ಮೊದಲನೇ ಮಗು ಎರಡನೇ ಮಗುನ ಕೇಳುತ್ತೆ, ನೀನು ಯಾಕೆ ಇವ್ರಿಗೆ ಮಗನಾಗಿ ಹುಟ್ಟಿದೆ ಅಂತ ಕೇಳುತ್ತೆ. ಆಗ ಎರಡನೇ ಮಗು ಕೂಡ ಹೇಳುತ್ತೆ, ನನಗೂ ಸಹ ನಿನ್ನ ಹಾಗೆ ಮೋಸ ಮಾಡಿದ್ದ. ಹಿಂದಿನ ಜನ್ಮದಲ್ಲಿ ನಮ್ಮಲ್ಲಿ ಗಂಡ ಹೆಂಡತಿ ಮಧ್ಯೆ ಅಂದರೆ ನಮ್ಮ ದಾಂಪತ್ಯದಲ್ಲಿ ಬಿರುಕು ಬರೋದಕ್ಕೆ ಇವರೇ ಕಾರಣ. ನನ್ನ ಕುಟುಂಬದಿಂದಲೇ ಹೊರಗಡೆ ಹಾಕೋದು, ನನ್ನವರಿಂದಲೇ ನನ್ನ ದೂರ ಮಾಡಿ ಬೀದಿ ಪಾಲಾಗೋ ರೀತಿಲಿ ಮಾಡಿದ್ದ. ಆ ಒಂದು ಸಿಟ್ಟಿಗೆ ಈ ಜನ್ಮದಲ್ಲಿ ಇವನ ಮಗನಾಗಿ ಹುಟ್ಟಿ ಇವನೂ ಕೂಡ ಇವನ ಸಂಸಾರದಿಂದ ದೂರ ಮಾಡಿ ಬೀದಿ ಪಾಲು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಅಷ್ಟರಲ್ಲಿ ಈ ಗುರುಗಳು ನನಗೂ ಕೂಡ ಈ ರೀತಿ ಮಾಡಿಬಿಟ್ರು ಅಂತ ಮಾತಾಡಿಕೊಂಡು, ಆದರೂ ಈ ಗುರುಗಳು ಒಳ್ಳೆ ಕೆಲಸನೇ ಮಾಡಿದ್ದಾರೆ. ಏಕೆಂದರೆ ಮತ್ತೆ ನಾವು ಈ ಜನ್ಮದಲ್ಲಿ ಇವನಿಗೆ ತೊಂದರೆ ಕೊಟ್ಟು ಆ ಪಾಪವನ್ನು ಕೂಡ ನಾವು ಹೊತ್ಕೋಬೇಕಾಗಿತ್ತು. ನಮ್ಮ ಪಾಪವನ್ನು ಪರಿಹರಿಸಿದ್ದಾರೆ, ನಮ್ಮಿಂದ ಆಗ್ತಾ ಇದ್ದಂತಹ ತಪ್ಪನ್ನು ತಡೆದಿದ್ದಾರೆ, ನಮಗೆ ಮುಕ್ತಿ ಕೊಟ್ಟಿದ್ದಾರೆ ಅಂತ ಅನ್ಕೊತವೆ. ಆ ನಂತರ ಆ ಎರಡೂ ಮಕ್ಕಳು ಈ ಮೂರನೇ ಮಗುವನ್ನು ಕೇಳ್ತವೆ, ನೀನು ಯಾಕೆ ಇವ್ರಿಗೆ ಮಗನಾಗಿ ಹುಟ್ಟಿದ್ದೆ ಅಂತ ಕೇಳಿದಾಗ ಆ ಮೂರನೇ ಮಗು ಹೇಳುತ್ತೆ, ನಾನು ಪೂರ್ವ ಜನ್ಮದಲ್ಲಿ ದೊಡ್ಡ ಶ್ರೀಮಂತನಾಗಿದ್ದೆ. ಆದರೆ ನನ್ನ ಸಂಬಂಧಿಕರೆಲ್ಲ ನನ್ನನ್ನು ನನ್ನ ಹೆಂಡತಿಯಿಂದ ದೂರ ಮಾಡಿ ನನ್ನ ಆಸ್ತಿ ಪಾಸ್ತಿನೆಲ್ಲ ಅವರು ದೋಚ್ಕೊಂಡು ನನ್ನನ್ನು ಹುಚ್ಚ ಅಂತ ಹೇಳಿ ನನ್ನ ಬೀದಿ ಪಾಲು ಮಾಡಿಬಿಟ್ರು. ಮತ್ತು ಒಂದು ತುತ್ತು ಅನ್ನಕ್ಕಾಗಿ ತುಂಬಾ ಅಲೆದಾಡ್ತಾ ಇದ್ದಾಗ ಈ ಗಂಡ ಹೆಂಡತಿ ಇಬ್ಬರು ಹಿಂದಿನ ಜನ್ಮದಲ್ಲಿ ಅವರು ಅಪರಿಚಿತರಾಗಿದ್ದರು. ನನಗೆ ಊಟ ಬಟ್ಟೆ ಎಲ್ಲನೂ ಕೊಟ್ಟು ನನಗೆ ತುಂಬಾ ಸಹಾಯ ಮಾಡಿದರು. ಆ ಕಾರಣದಿಂದ ಈ ಜನ್ಮದಲ್ಲಿ ಇವ್ರ ಮಗನಾಗಿ ಹುಟ್ಟಿ ಋಣ ತೀರಿಸಬೇಕು ಅಂತ ಬಂದಿದ್ದೀನಿ ಅಂತ ಹೇಳುತ್ತೆ. ನೀವಿಬ್ಬರು ನನ್ನ ತಂದೆ ತಾಯಿಗೆ ಕಷ್ಟ ಕೊಡಬೇಕು ಅಂತ ಹುಟ್ಟಿದ್ರಿ. ಹಾಗಾಗಿ ಗುರುಗಳು ನಿಮ್ಮನ್ನು ಹುಟ್ಟಿದ ತಕ್ಷಣವೇ ಮಣ್ಣಲ್ಲಿ ಮುಚ್ಚಿಬಿಟ್ರು. ನಾನು ಒಳ್ಳೇದು ಮಾಡಬೇಕು ಅಂತ ಅಂದ್ಕೊಂಡು ಬಂದಿದ್ದೀನಿ, ಹಾಗಾಗಿ ನನ್ನನ್ನು ಬದುಕಿಸಿದ್ರು ಅಂತ ಹೇಳುತ್ತೆ. ಈ ಕಥೆಯನ್ನು ಕೇಳಿದ ಮೇಲೆ ಗಂಡ ಹೆಂಡತಿ ಇಬ್ರಿಗೂ ಕೂಡ ಪಶ್ಚಾತ್ತಾಪ ಆಗುತ್ತೆ. ಗುರುಗಳಿಗೆ ಕ್ಷಮೆಯನ್ನು ಕೇಳ್ತಾರೆ. ನಾವು ತಿಳಿದೇ ತಪ್ಪು ಮಾಡಿಬಿಟ್ವಿ, ನಿಮ್ಮನ್ನು ತುಂಬಾ ನಿಂದಿಸ್ಬಿಟ್ವಿ, ನಿಮ್ಮಲ್ಲಿ ಬೇಜಾರು ಮಾಡ್ಕೊಂಡ್ವಿ. ಗುರುಗಳ ಕಾಲಿಗೆ ಬಿದ್ದು ಕ್ಷಮೆಯನ್ನು ಕೇಳ್ತಾರೆ. ಗುರುಗಳು ಅವರನ್ನ ಎಬ್ಬಿಸ್ಬಿಟ್ಟು, ನೋಡಿ, ನಾವು ಪೂರ್ವ ಜನ್ಮದಲ್ಲಿ ಮಾಡಿರುವಂಥ ಕರ್ಮಗಳ ಫಲ ಸಂತಾನದ ರೂಪದಲ್ಲಿ ಬರುತ್ತೆ. ಒಳ್ಳೆ ಕರ್ಮಗಳನ್ನು ಮಾಡಿದರೆ ಅದರ ಫಲವಾಗಿ ಒಳ್ಳೆ ಮಕ್ಕಳು ಸಿಗ್ತಾರೆ. ಕೆಟ್ಟ ಕರ್ಮನ ಮಾಡಿದರೆ ಅದರ ಫಲವಾಗಿ ಕೆಟ್ಟ ಮಕ್ಕಳೇ ಹುಟ್ಟುತ್ತವೆ. ಮಕ್ಕಳು ಇಲ್ಲದೆ ಇರೋ ಅಂಥವರು ಯಾವುದೇ ಋಣವನ್ನು ಇಟ್ಕೊಂಡಿರೋದಿಲ್ಲ, ಕೆಟ್ಟ ಕರ್ಮಗಳನ್ನು ಕೂಡ ಅವರು ಮಾಡಿರೋದಿಲ್ಲ. ಅದಕ್ಕೆ ಈ ಜನ್ಮದಲ್ಲಿ ಅವ್ರಿಗೆ ಮಕ್ಕಳು ಇರೋದಿಲ್ಲ. ಈ ಕಥೆಯನ್ನು ಕೇಳಿದ ಮೇಲೆ ಮಕ್ಕಳು ಇಲ್ಲ ಅಂತ ದಯವಿಟ್ಟು ಚಿಂತೆ ಮಾಡೋದಕ್ಕೆ ಹೋಗಬೇಡಿ. ಹಿಂದಿನ ಜನ್ಮದಲ್ಲಿ ಸಾಕಷ್ಟು ಪುಣ್ಯ ಮಾಡಿರ್ತೀರ, ನೀವು ಸಾಕಷ್ಟು ದಾನ ಧರ್ಮಗಳನ್ನು ಮಾಡಿರ್ತೀರ. ಅಂದರೆ ನೀವು ಯಾವುದೇ ರೀತಿಯ ಸ್ವಾರ್ಥಿ ಇಲ್ಲದೆ ನನಗೆ ಅಂತ ಏನೂ ಬೇಡ, ಭಗವಂತ ಕೊಟ್ಟಿರೋದು ಒಂದು ಭಕ್ತಿನೋ ನೆಮ್ಮದಿನೋ ಅಷ್ಟೇ ಸಾಕು ನನಗೆ ಅಂತ ಅನ್ನೋದು, ನಿಮ್ಮದೆಲ್ಲನೂ ನೀವು ದಾನ ಮಾಡಿರ್ತೀರ. ಯಾರನ್ನೂ ನೋಯಿಸಿರೋದಿಲ್ಲ, ಯಾವುದೇ ರೀತಿ ತೊಂದರೆ ಕೊಟ್ಟಿರೋದಿಲ್ಲ. ಹಾಗಾಗಿ ಈ ಜನ್ಮದಲ್ಲಿ ಮಕ್ಕಳು ಇರೋದಿಲ್ಲ ಅಷ್ಟೇ. ದಯವಿಟ್ಟು ಚಿಂತೆ ಮಾಡೋದಕ್ಕೆ ಹೋಗಬೇಡಿ. ಯಾರೇ ಆಗಿರ್ಬೋದು, ನಿಮಗೆ ಅವಮಾನ ಮಾಡಿರ್ಬೋದು ಅಥವಾ ಚುಚ್ಚಿ ಮಾತಾಡಿರ್ಬೋದು. ಇವ್ರಿಗೆ ಮಕ್ಕಳೇ ಇಲ್ಲ, ಯಾವಾಗ ಮಕ್ಕಳಾಗುತ್ತೆ, ಇನ್ನೂ ಮಕ್ಕಳೇ ಆಗಿಲ್ವಲ್ಲ ಇವ್ರಿಗೆ ಅಂತ ಕೇಳಿರ್ಬೋದು. ಆ ಒಂದು ಮಾತುಗಳಿಂದ ನಿಮಗೆ ಅವಮಾನವೂ ಆಗಿರ್ಬೋದು ಅಥವಾ ನೋವು ಕೂಡ ಆಗಿರ್ಬೋದು. ಆದರೆ ಈ ಕಥೆಯನ್ನು ಕೇಳಿದ ಮೇಲೆ ನಿಮ್ಮ ಮನಸ್ಸಿಗೂ ಕೂಡ ಒಂದು ಸಮಾಧಾನ ಆಗೋವಂಥ ಒಂದು ಪ್ರಯತ್ನ ನಾನು ಮಾಡಿದ್ದೀನಿ ಅಂತ ನಾನು ಖುಷಿ ಪಡ್ತೀನಿ.
ಯಾರಿಗೆಲ್ಲ ಮಕ್ಕಳಿಲ್ವೋ, ಯಾರಿಗೆಲ್ಲ ಹುಟ್ಟಿದ ತಕ್ಷಣ ಮಕ್ಕಳು ಸತ್ತೋಗ್ಬಿಟ್ಟಿದ್ರೆ ಅಂಥವರು ಈ ಸಮಾಧಾನದ ಮಾತುಗಳು, ಅಂದರೆ ಈ ಕಥೆಯ ಮೂಲಕ ಸಮಾಧಾನದ ಮಾತುಗಳು ಏನಾದರೂ ನಿಮ್ಮ ಮನಸ್ಸಿಗೆ ಅನಿಸಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಈ ಒಂದು ನನ್ನ ಪ್ರಯತ್ನಕ್ಕೆ ನೀವು ತಕ್ಷಣ ನನಗೆ ಕಮೆಂಟ್ ಮಾಡಿ ತಿಳಿಸಿ.